ಮುಂದೆ ಎಷ್ಟು ಶ್ಲೋಕಗಳಲ್ಲಿ, ಒಂದು 12-13 ಶ್ಲೋಕಗಳಲ್ಲಿ ಕೃಷ್ಣ ಧ್ಯಾನ ಮಾಡೋದನ್ನು ಹೇಳ್ಕೊಡ್ತಾನೆ. ಆ ಅಧ್ಯಾಯದಲ್ಲಿ ನಿಜವಾಗ್ಲೂ ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತಾನೆ. ಹೇಗೆ ಕೂತ್ಕೋಬೇಕು, ಯಾವ ಜಾಗದಲ್ಲಿ ಕೂತ್ಕೋಬೇಕು, ಹೇಗೆ ಉಸಿರಾಡಿಸ್ಬೇಕು, ಪ್ರಾಣಾಯಾಮ ಹೇಗೆ, ಎಲ್ಲ ಪ್ರತಿಯೊಂದು ಹೇಳ್ಕೊಂಡ್ಬರ್ತಾನೆ 12-13 ಅಧ್ಯಾಯ. ಅದನ್ನು ಕೇಳ್ತಾನೆ. ಇನ್ನೊಂದು ವಿಷಯ ನನಗೆ ಇಷ್ಟ ಆದದ್ದು ಇದರೊಳಗೆ ಅಂದರೆ, ಇವತ್ತು 21ನೇ ಶತಮಾನಕ್ಕೆ ಪ್ರಸ್ತುತ ಆಗುವಂಥದ್ದು, ಬರೀ ಧ್ಯಾನ ಮಾಡೋದು ಒಂದೇ ಅಲ್ಲಪ್ಪ, ಊಟ ವ್ಯವಹಾರ ಕಡೆ ಲಕ್ಷ್ಯ ಇರಲಿ. ನೀನು ಏನು ಊಟ ಮಾಡ್ತೀಯೋ ನಿನ್ನ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಸ್ವಲ್ಪ ಜೋರಾಗಿ ಹೊರಗಡೆ ಎಲ್ಲರಿಗೂ ಹೇಳಬೇಕು. ಇದನ್ನು ನಾನು ಮಾಡುವಂಥ ಊಟ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ ಅಂತ. ಅದಕ್ಕಷ್ಟು ಚೆನ್ನಾಗಿದೆ ಪದ್ಯ ಅದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆಹಾರದಲ್ಲಿ, ವಿಹಾರದಲ್ಲಿ, ತನ್ನ ಎಲ್ಲ ಕರ್ಮಚೇಷ್ಟೆಗಳಲ್ಲಿ, ನಿದ್ರೆಯಲ್ಲಿ, ಎಚ್ಚರದಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವರಿಗೆ ದುಃಖನಾಶಕವಾದಂಥ ಈ ಯೋಗ ಸಿದ್ಧಿಸ್ತದೆ, ಧ್ಯಾನ ಸಿದ್ಧಿಸ್ತದೆ. ನೋಡಿ, ಬರೀ ಎಚ್ಚರ ಅಂತ ಹೇಳಿಲ್ಲ, ನಿದ್ರೆಯಲ್ಲೂ ಕೂಡ. ಎಷ್ಟೋ ಜನಕ್ಕೊಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ನಾನು ಉದಾಹರಣೆ ಕೊಡ್ತೀನಿ, ನಿಮಗೆ ನಿಮ್ಮ ಅನುಭವ ಆಗಿದೆ ಗೊತ್ತಿಲ್ಲ. ಒಂದೊಂದ್ಸಲ ರಾತ್ರಿ ಬಹಳ ಸ್ಪೈಸ್ ಇರುವಂಥದ್ದು, ಮಸಾಲೆ ಹಾಕಿದಂಥ ಊಟ ರಾತ್ರಿ ಮಾಡಿದರೆ ನಿದ್ದೆ ಸರಿ ಬರೋಲ್ಲ. ವಯಸ್ಸಾದ್ಮೇಲೆ ಅಂತಲ್ಲ, ಸಣ್ಣ ವಯಸ್ಸಿಗೂ ನಿದ್ದೆ ಸರಿ ಆಗೋಲ್ಲ. ಮರುದಿನ ಅಂತರ ಸಮಾಧಾನ ಇರೋಲ್ಲ, ರಕರಕ ಅಂತಾರೆ, ಮನಸ್ಸಿಗೊಂದು ಕಿರಿಕಿರಿ ಥರ ಇರ್ತದೆ. ಅದು ಯಾಕೆ ಆಗತ್ತೆ? ಹಿಂದಿನ ದಿವಸದ ಊಟದ ಕಾರಣ ಅದು, ಮರುದಿವಸ ಸರಿಯಲ್ಲದೆ ಇರೋದು. ಅದಕ್ಕೆ ನಾವು ಎಷ್ಟೋ ಸಲ ಹೇಳ್ತೀವಿ, ಡಿವಿಜನ್ ಕಡೆ ಬರೆದಿದ್ದಾರೆ, ಮನುಷ್ಯನ ಪ್ರಜ್ಞೆ ಬರೋದು ಯಾವಾಗ ಅಂದರೆ ಆಯ್ಕೆಯಲ್ಲಿ ಅಂತ. ನಾಲಿಗೆಯ ಚಪಲ ಮುಖ್ಯ ಆಯಿತೋ ಹೊಟ್ಟೆ ಹಿತ ಮುಖ್ಯ ಆಯಿತೋ ಅಂತ ಹೇಳ್ತಾರೆ. ನಾಲಿಗೆ ಚಪಲಕ್ಕೆ ತಿಂದ್ಬಿಡ್ತೇವೆ, ಆದ್ರೆ ಹೊಟ್ಟೆ ಆಕಾರ ನೋಡ್ಕೊಳ್ಳಲ್ಲ. ಅಮೆರಿಕದಲ್ಲಿ ದಿ ಬಿಗ್ಗೆಸ್ಟ್ ಚಾಲೆಂಜ್ ಟುಡೇ ಈಸ್ ಒಬೆಸಿಟಿ. ಅವ್ರ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರೋದು ಸ್ಥೂಲ ದೇಹ. ಎಲ್ಲರಿಗೂ ಈಗ ಪುಟ್ ಹುಡುಗರು ಹುಡುಗಿಯರಲ್ಲ, ಅಸಾಧ್ಯ ದೇಹ. ಅದು ಭಾರತಕ್ಕೂ ಬಂದಿದೆ, ಮೊನ್ನೆ ಓದಿರ್ಬೇಕು ರಿಪೋರ್ಟ್ ನೀವು. ಈ ಹುಡುಗರಿಗೆಲ್ಲ ಬರ್ತಾ ಇದೆ, ಯಾಕಂದ್ರೆ ದೈಹಿಕ ಇಲ್ಲ, ಇದು ಜಂಕ್ ಫುಡ್ ಅಂತ ಒಂದು ಹೆಸರು ಬಂದಿದೆ ಈಗ. ಅದನ್ನು ತಿಂದ್ರೆ ಏನಾಗುತ್ತೆ ಅಂದ್ರೆ, ಅದಕ್ಕೆ ಹೇಳ್ತಾರೋ ಯುಕ್ತ ಆಹಾರ ವಿಹಾರಸ್ಯ. ನಿಮ್ಮ ಊಟ, ವಿಹಾರ, ನಿದ್ರೆ, ನಿಮ್ಮ ಕರ್ಮಚೇಷ್ಟೆಗಳು ಎಲ್ಲವೂ ನಿನ್ನ ಧ್ಯಾನದ ಮೇಲೆ ಪರಿಣಾಮ ಬೀರ್ತದೆ. ಒಂದು ಸಲ ದೇಹ ತೂಕ ತಪ್ಕೊಂತು ಅಂದ್ರೆ ಧ್ಯಾನ ಬರೋದು ಕಷ್ಟ ಆಗುತ್ತೆ. ಅದರಿಂದ ಎಲ್ಲವನ್ನೂ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅತಿಯಾದ ಆಹಾರವನ್ನು ಕೊಡ್ತೇವೆ, ಅತಿ ಕಾಳಜಿ ಮಾಡಿಕೊಂಡು ತಿಂದ್ಬಿಡೋಣ ಏನು ಪರವಾಗಿಲ್ಲ ಅಂತ. ಅದು ಪರಿಣಾಮ ಭೋಗಿಸ್ತೀವಿ. ಕೆಲವರು ಏನ್ ಮಾಡ್ತಾರೆ, ಬಹಳ ಬಿಗಿ ಇಡ್ಬೇಕು ದೇಹ ಅಂತ ವಿಪರೀತ ಉಪವಾಸ, ಅಸಾಧ್ಯ ಉಪವಾಸ, ದೇಹ ದಂಡನೆ ಮಾಡೋದು. ಎರಡೂ ಸರಿಯಲ್ಲ ಅಂತ ಹೇಳ್ತಾನೆ. ಯುಕ್ತಾಹಾರ ವಿಹಾರ, ಯುಕ್ತವಾದಂಥ ಆಹಾರ ವಿಹಾರ ಇರಬೇಕು. ದೇಹ ದಂಡನೆ ತುಂಬಾ ಮಾಡೋದು ಸರಿಯಲ್ಲ ಅಂತ ಹೇಳಿ ಅದಕ್ಕೊಂದು ಹೇಳ್ತಾರೆ. ಈ ಅತಿಯಾದ ದಂಡನೆ ಮಾಡಿದಾಗ, ಮನಸ್ಸಿನ ಮೇಲೆ ನಿಗ್ರಹ ಮಾಡಿಕೊಂಡಾಗ ಅದು ಸುಮ್ಮನೆ ಕೂತ್ಕೊಳ್ಳುತ್ತಾ ಮನಸ್ಸು. ಸ್ಪ್ರಿಂಗ್ ಇದ್ದ ಹಾಗೆ ಅದು. ಸ್ಪ್ರಿಂಗಿಗೆ ಜಾಸ್ತಿ ನೀವು ಒತ್ತಿದಷ್ಟು ಟಪ್ ಅಂತ ಜಾಸ್ತಿ ಹಾರತ್ತೆ ಅದು. ಮನಸ್ಸು ನೋಡಿ, ಯಾವುದನ್ನು ಬೇಡ ಅಂತ ಒತ್ತಿರ್ತೀರೋ ಅದೇ ಬರುತ್ತೆ. ಒಂದ್ಸಲ ಪ್ರಯೋಗ ಮಾಡಿದ್ದೆ, ನಾನು ಇಲ್ಲೇ ಮಾಡಿದ್ದೆ, ಎಲ್ರಿಗೂ ಹೇಳಿದ್ದೆ, ಇನ್ನು ಮುಂದಿನ 10 ಸೆಕೆಂಡು 15 ಸೆಕೆಂಡು ದಯವಿಟ್ಟು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ನಾನು ಹೇಳಿದ್ರೆ, ನಿಮಗೆ ತಲೆಗೆ ಬರೋದು ಮೊದಲು ಮೊಸಳೆನೆ. ಮೊಸಳೆ ಯಾಕಂದ ಇವನು ಅಲ್ವಾ, ಅದ್ರ ಬಗ್ಗೆ ವಿಚಾರ ಮಾಡಬೇಡಿ, ಅದೇ ಬರುತ್ತೆ. ಮನಸ್ಸಿನ ಸ್ವಭಾವನೆ ಹಾಗೆ. ಯಾವುದನ್ನು ನೀವು ಒತ್ತಿ ಬಿಡಬೇಕು ಅಂತ ಮಾಡಿ ನಿಗ್ರಹ ಮಾಡಕ್ಕೆ ಹೋಗ್ತೀರೋ ಅಷ್ಟೇ ಜೋರಾಗಿ ಸ್ಪ್ರಿಂಗ್ ನಂಗೆ ಜಗದ್ ಬರುತ್ತೆ. ಅದು ಬಂದು ಮತ್ತೆ ಅನುಕೂಲ ಮಾಡಲ್ಲ ಮನಸ್ಸಿಗೆ. ಮನಸ್ಸಿನ ಸ್ವಭಾವನೆ ಹಾಗೆ. ಅದಕ್ಕೆ ಹೇಳ್ತಾರೆ, ಮನಸ್ಸಿಗೆ ಅತ್ಯಂತ ಕಷ್ಟವನ್ನು ಕೊಡೋದಾಗ್ಲಿ ತುಂಬಾ ಸುಲಭವಾಗಿ ಮಾಡೋದು ಸರಿಯಲ್ಲ. ಅದಕ್ಕೆ DVG ಮಾತು ಎಷ್ಟು ಚಂದ ಇದೆ ನೋಡಿ, 374 374. ಈ ಜಗದ ಗಂಧ ಪರಿ ಹಸಿವ ಕೆಣಕುತಿರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಕೆಲವರು ಬಿಗಿ ಮಾಡಬೇಕು ಅಂತಾರಲ್ಲ, ಬಂಧನ ಮಾಡಬೇಕು ಅಂತಾರಲ್ಲ, ಅದಕ್ಕೆ ಹೇಳ್ತಾರೆ ಅವರು, ಈ ಜಗದ ಗಂಧ, ಈ ಜಗತ್ತಲ್ಲಿರುವಂತಹ ಎಷ್ಟೊಂದು ಆಕರ್ಷಣೆಗಿದ್ದಾವೆ. ಏನು ಗ್ಯಾಲರಿ ಆಫ್ ಎಕ್ಸ್ಪೀರಿಯನ್ಸಸ್ ಇದು, ಅಷ್ಟೊಂದು ಆಕರ್ಷಣೆಗಿದ್ದಾವೆ. ಈ ಜಗದ ಗಂಧ ಪರಿ ಹಸಿವ ಕೆಣಕುತ್ತಿರೆ, ಮನಸ್ಸಿನಲ್ಲಿ ಕೆಣಕ್ತಾ ಇದ್ರೆ, ಆಸೆಗಳನ್ನು ಕೆಣಕ್ತಾ ಇದ್ರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ. ಏಕಾದಶಿ ಇವತ್ತು, ಅದು ಕಾರ್ತಿಕ್ ಏಕಾದಶಿ. ಯಾವುದೋ ಒಂದು ಒಳ್ಳೆ ಹೋಟೆಲ್ ಮುಂದೆ ಹೋಗ್ತೀರಿ, ವಾಸನೆ ಬರುತ್ತೆ. ಏಕಾದಶಿನೇ ಯಾಕೆ ಬರ್ಬೇಕಪ್ಪ ಇಲ್ಲಿ?
ಮನಸ್ಸು ಎಳಿತದೆ, ನೀವು ದೈಹಿಕವಾಗಿ ಹೋಗ್ಲಿಕ್ಕಿಲ್ಲ, ಆದ್ರೆ ಆ ಹೊತ್ತಿಗೆ ಎಳಿತದೆ. ಈ ಜಗತ್ತು ಹಾಗೆ ಆಸೆಗಳನ್ನು ಕೆಣಕುವಂತ ಒಂದು ಚಮತ್ಕಾರಿ ಜಗತ್ತಿದು. ಅದಕ್ಕೆ ಹೇಳ್ತಾರೆ, ಈ ಜಗದ ಗಂಧ ಪರಿ ಹಸಿವ ಕೆಣಕುತ್ತಿರೆ ಭೋಜನವ ನೀಡೇನೋ ಏನೇ. ಭೋಜನ ಕೊಡೋದಿಲ್ಲ ಅಂದ್ರೆ ಮನಸ್ಸುಮ್ಮನಿಹುದೇ. ಅದಕ್ಕೆ ಹೇಳ್ತಾರೆ, ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ, ಸಹಜಗಳು ಅಂದ್ರೆ ಸಹಜವಾದ ಅಪೇಕ್ಷೆಗಳು, ಸಹಜವಾದ ಅಪೇಕ್ಷೆಗಳನ್ನು ಕೊಡಬೇಡ ಅಂತ ಹೇಳುವಂತ ಹಠಯೋಗ ಇದೆಯಲ್ಲ, ಕೊಡೋದಿಲ್ಲ ಬಿಗಿಯಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ರಾಜಯೋಗದ ಉಪಾಯ ಮಂಕುತಿಮ್ಮ. ಏನು ರಾಜಯೋಗ ಉಪಾಯ? ಎಷ್ಟು ಕೊಡಬೇಕೋ ಅಷ್ಟು ಕೊಡು, ಎಷ್ಟು ಬೇಡವೋ ಅಷ್ಟು ನಿಗ್ರಹಿಸು. ಪೂರ ಬೇಡ ಅನ್ನೋದ. ಅದಕ್ಕೆ ಹೇಳ್ತಾರೆ, ದೇರ್ ಇಸ್ ಆಲ್ವೇಸ್ ದ ಡೇಂಜರ್ ಇನ್ ವರ್ಕಿಂಗ್ ಇನ್ ಎಕ್ಸ್ಟ್ರೀಮ್ಸ್. ಪೂರ್ತಿ ಬೇಡ ಅನ್ನೋದು ತಪ್ಪು, ಪೂರ್ತಿ ಎಲ್ಲ ಕೊಡ್ತೀನಿ ಅನ್ನೋ ತಪ್ಪು. ಅದಕ್ಕೆ ಮಧ್ಯಮ ಮಾರ್ಗ ಅಂತ ಬುದ್ಧ ಕೂಡ ಹೇಳಿದ, ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ. ಇಲ್ಲಿ ಹೇಳ್ತಾರೆ, ರಾಜಯೋಗದ ಉಪಾಯ ಎಷ್ಟು ಬೇಕೋ ಅಷ್ಟು ಕೊಡಬೇಕು, ಎಷ್ಟು ಕೊಡೋದಿಲ್ವೋ ಅಷ್ಟು ಕೊಡೋದಿಲ್ಲ ಅನ್ಬೇಕು. ಹಾಗೆ ಮಾಡಿದಾಗ ಮಾತ್ರ ಮನಸ್ಸು, ಆ ಧ್ಯಾನ ಸಾಧನವಾದ ಮನಸ್ಸು ಒಂದು ಹದಕ್ಕೆ ಬರ್ತದೆ. ಈ ಮನಸ್ಸು ಒಂದೇ ಇಂಡಿಪೆಂಡೆಂಟ್ ಆಗಿಲ್ಲಲ್ಲ, ಸ್ವತಂತ್ರವಾಗಿಲ್ಲ, ಅದು ದೇಹದೊಳಗೆ ಕೂತ್ಕೊಂಡಿದೆ. ಆದ್ರೆ ದೇಹವನ್ನು ಬಿಡೋ ಹಾಗಿಲ್ಲ ನಾವು. ಕಲ್ಮಶದ ವಲ್ಮೀಕ ಪದ್ಯ 396, 396. ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಮ್ಮ ಗುರಿಗೈದಿಪದೋ ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಈ ದೇಹ ಏನು ಪ್ರಯೋಜನ ಇಲ್ಲ ರೀ, ಏನು ಪ್ರಯೋಜನ ದೇಹ ಅಂತನೂ ಹಂಗಿಲ್ಲ. ಕೆಲಸ ಮಾಡೋದೇ ದೇಹದ ಮೂಲಕ ಅಲ್ವಾ. ಮನಸ್ಸು ನಮ್ಮ ಕಡೆಯಿಂದ ಕೆಲಸ ಮಾಡಿಸೋದು ದೇಹದ ಮೂಲಕ, ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಕಲ್ಮಶದ ವಲ್ಮೀಕ, ವಲ್ಮೀಕ ಅಂದ್ರೆ ಹುತ್ತ, ಇದು ಬರೀ ಕೊಳಕು ತುಂಬಿದಂತ ಒಂದು ಹುತ್ತ ಅಂತ ಅನ್ಬೇಡ ದೇಹಕ್ಕೆ. ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು, ಈ ದೇಹ ಬೈಬೇಡ. ಯಾಕಂದ್ರೆ ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಯಾರೋ. ಈ ದೇಹವನ್ನ ಬ್ರಹ್ಮಪುರಿ ಅಂತ ಕರೆದಿದ್ದಾರೆ. ಸಾಧನೆಯ ಕ್ಷೇತ್ರ ಅಲ್ವಾ ಇದು, ಸಾಧನೆಯ ಕ್ಷೇತ್ರ ಆದ್ರಿಂದ ಬ್ರಹ್ಮಪುರಿ. ಬ್ರಹ್ಮಪುರಿ ಎಂದಿದನು ಋಷಿಗಳು ಹೇಳಿದ್ದಾರೆ ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ಏನ್ ಚಂದದ ಉದಾಹರಣೆ ಗೊತ್ತಾ? ಈ ದೇಹ ಅನ್ನೋದು ಇದೆಯಲ್ಲ, ಇದೊಂದು ಹಯ, ಕುದುರೆ. ಬರೀ ಸಣ್ಣ ಕೊಳಕ ಕುದುರೆ ಅಲ್ಲ ಅದು, ಹಮ್ಮುಳ್ಳ ಹಯ, ಅಸಾಧ್ಯ ಶಕ್ತಿ ಇರುವಂತ, ತುಡಿತಾ ಇರುವಂತ ಕುದುರೆ ಅದು. ಆ ಕುದುರೆನ ಹಾಗೆ ಬಿಟ್ಟರೆ ಕಂಟ್ರೋಲ್ ತಪ್ಪು ಹೋಗುತ್ತೆ. ಅದಕ್ಕೇನ್ ಮಾಡಬೇಕು? ಹಮ್ಮುಳ್ಳ ಹಯವ ಕಾಪಿಟ್ಟು ಚೆನ್ನಾಗಿ ಕಾಳಜಿ ಮಾಡಿ ಬೆಳೆಸಿ, ಹಂಗೆ ಬಿಡೋಂಗಿಲ್ಲ, ಕಡಿವಣ ತೊಡಿಸಿ, ಕಡಿವಾಣ ಹಾಕಬೇಕು, ತೊಡಿಸಿ, ಕಡಿವಣ ತೊಡಿಸೆ ನಮ್ಮ ಗುರಿಗೈದಿಪುದು ಮಂಕುತಿಮ್ಮ. ನನಗೆ ಎಲ್ಲಿ ಹೋಗಬೇಕು ಅನ್ನೋದನ್ನ ಕುದುರೆನೇ ಕರ್ಕೊಂಡು ಹೋಗುತ್ತೆ. ಈ ದೇಹ ಕುದುರೆ ಇದ್ದ ಹಾಗೆ, ಅದನ್ನು ಚೆನ್ನಾಗಿ ಇಟ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು, ಆದ್ರೆ ಕಡಿವಾಣನೂ ಹಾಕಬೇಕು. ಹಾಕಿದಾಗ ಮಾತ್ರ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತದೆ ಅಂತ. ಕೊನೆಗೊಂದು ಪದ್ಯ ಹೇಳ್ತಾರೆ, ಇಡೀ ಈ ಧ್ಯಾನ ಯೋಗದ ಸೂತ್ರ ರೂಪವಾಗಿ ಬರುವಂತಹ ಒಂದು ಪದ್ಯ. ನಾನು ಯಾವಾಗಲೂ ಕಡೆ ಪದ್ಯ ಹಾಗೆ ಆರಿಸ್ಕೊಂಡಿದ್ದೀನಿ, ಇಡೀ ಅಧ್ಯಾಯಕ್ಕೆ ಬರುವಂಥದ್ದು. ಈ ಪದ್ಯ 399, 399. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕಾಯ ಮಾತ್ರದುದಲ್ಲ. ಆ ಡಿವಿಜಿ ಅದು ಎಷ್ಟು ರೂಪಕ ಕೊಡ್ತಾರಪ್ಪ, ಎಷ್ಟು ಉದಾಹರಣೆ ಕೊಡ್ತಾರೆ. ಇದು ಜೀವನಾನುಭವ ತುಂಬ್ಕೊಂಡ್ಬಿಟ್ಟಿದೆ. ಕಾಯ ಮಾತ್ರದುದಲ್ಲ, ಆತ್ಮ ಮಾತ್ರದುದಲ್ಲ, ಆ ಎರಡು ಒಂದಾಗಲದು ಜೀವಲೀಲೆ. ತಾಯಿವಲು ನಿನಗಾತ್ಮ, ಮಡದಿವಲು ಕಾಯ, ಅವರಾಯವನು ಸರಿ ನೋಡು ಮಂಕುತಿಮ್ಮ. ಏನು ಅದ್ಭುತ. ಒಂದು ಕಣ್ಮುಂದ್ ಚಿತ್ರ ಕಟ್ಟಿಬಿಡ್ತಾರೆ. ಹೇಗಿದೆ ಅಂದ್ರೆ, ಕಾಯ ಮಾತ್ರದುದಲ್ಲ, ಬರೀ ದೇಹ ಮಾತ್ರ ಅಲ್ಲ, ಬರೀ ಆತ್ಮ ಮಾತ್ರದುದಲ್ಲ. ನಾವಿರೋದು ಆತ್ಮ ಬೇರೆ ದೇಹ ಬೇರೆ ಅಲ್ಲ, ಬರೀ ಆತ್ಮ ಅಲ್ಲ, ಬರೀ ದೇಹನೂ ಅಲ್ಲ. ಆ ಎರಡು ಒಂದಾಗಲದು ಜೀವಲೀಲೆ. ದೇಹ ಮತ್ತು ಆತ್ಮ ಎರಡೂ ಸೇರಿದಾಗ ಮಾತ್ರ ಒಂದು ಜೀವಲೀಲೆ ಆಗುವಂತಹದ್ದು. ಚೈತನ್ಯ ಹೋದ್ರೆ ಇದು ಬರೀ ದೇಹ, ಪ್ರಯೋಜನ ಇಲ್ಲ. ಬರೀ ಚೈತನ್ಯ ಇದ್ರೆ ಆಕಾರ ಇಲ್ಲ ಕೆಲಸ ಮಾಡೋದಕ್ಕೆ. ಅವೆರಡೂ ಸೇರ್ಕೊಂಡಾಗ ಮಾತ್ರ ಒಂದು ಜೀವಲೀಲೆ ಆಗುವಂತಹದ್ದು. ಮುಂದಿನ ಉದಾಹರಣೆ ಅದ್ಭುತ ಅದು. ತಾಯಿವಲು ನಿನಗಾತ್ಮ, ತಾಯಿವಲು ನಿನ್ನ ತಾಯಿ ಹಾಗೆ ಆತ್ಮ, ತಾಯಿವಲು ನಿನಗೆ ಆತ್ಮ, ಮಡದಿವಲು ಕಾಯ. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಬರೋದು ಹೊಟ್ಟಿನಿಂದ ಬರ್ತಾಳೆ, ಮಡದಿ ಆಮೇಲೆ ಬರ್ತಾಳೆ ಸಾಮಾನ್ಯವಾಗಿ ಅಲ್ವಾ. ಮಡದಿ ಬರೋದು ಆಮೇಲೆ. ಅದಕ್ಕೆ ಹೇಳ್ತಾರೆ, ನಿನಗೆ ದೇಹ ಬರೋದು ಕಾಯ, ಅದು ಬೇಗ ಹೋಗುವಂಥದ್ದು. ನಾ ಬಿಟ್ಟು ಹೋಗ್ತೀನಿ, ಮದುವೆ ಆಗ್ಬೇಕಾದ್ರೆ ಎಷ್ಟೊಂದು ವರ್ಷ ಆಗಿರುತ್ತಲ್ಲ, ಅಷ್ಟೊತ್ತಿಗೆ ಆಗಲಿ ತಾಯಿ ಜೊತೆಗೆ ಇದ್ದಾಗಿದೆ. ನಿನ್ನ ಹುಟ್ಟಿನೊಂದಿಗೆ ಬರುವಂತಹದ್ದು ನಿನ್ನ ಆತ್ಮ, ಕೊನೆ ನಿನ್ನ ಜೊತೆಗೆ ಹೋಗುವಂತಹದ್ದು ಕೂಡ. ಅದಕ್ಕೆ ತಾಯಿ ಒಲು ನಿನಗೆ ಆತ್ಮ, ಮಡದಿ ಒಲು ಕಾಯ. ಯಾರನ್ನೂ ಬಿಡೋಂಗಿಲ್ಲ. ಇದು ನಾವು ಡಿಸೈಡೆಡ್ ಟು ಬಿ ಎ ಯುನೈಟೆಡ್ ಫ್ಯಾಮಿಲಿ. ಅದು ಸೆಪರೇಟ್ ಆಗಬೇಕು ಅಂತಲ್ಲ. ಕೆಲವೊಂದ್ಸಲ ತಾಯಿ ಸೊಸೆ ಆಗದಾಗ ಗಂಡು ಹೆಂಡತಿ ಕರ್ಕೊಂಡು ಹೋಗ್ಬಿಡ್ತಾನೆ, ತಾಯಿನ ಬಿಟ್ಟು ಹೋಗ್ತಾನೆ. ಅದಕ್ಕೆ ಆತ್ಮ ಬಿಟ್ಟು ಹೋಗ್ತಿರಲ್ಲೋ, ಇಲ್ಲಿ ಹೇಳಿದ್ದು ಅದೇ ತಾನೆ. ತಾಯಿ ಒಲು ನಿನಗೆ ಆತ್ಮ, ಮಡದಿ ಒಲು ಕಾಯ. ದೇಹ ಅನ್ನೋದು ಹೆಂಡತಿ ಇದ್ದ ಹಾಗೆ. ಅವರಿಬ್ರು ಅವರ ಆಯವನ್ನು ನೋಡು,
ಅವರ ಆಯವನು ಸರಿ ನೋಡು ಮಂಕುತಿಮ್ಮ. ಆಯ ಅಂದ್ರೆ ಅವರ ಸ್ಥಳ, ಅವ್ರು ಹೇಗಿದ್ದಾರೆ ನೋಡ್ಕೊ. ಇಬ್ರು ಸರಿಯಾಗಿರ್ಬೇಕು. ಅವರು ಇಬ್ರು ಸರಿಯಾಗಿದ್ರೆ ಮನಸ್ಸು ಚಂದ, ಮನೆ ಚಂದ. ಅದಕ್ಕೆ ಆತ್ಮವನ್ನ ದೇಹವನ್ನ ಬೇರೆ ಬೇರೆ ಮಾಡೋಂಗಿಲ್ಲ. ನೀ ದೇಹವನ್ನೂ ಚೆನ್ನಾಗಿ ನೋಡ್ಕೋಬೇಕು, ಆತ್ಮವನ್ನು ಕಾಪಾಡಿಕೊಳ್ಬೇಕು. ಅಂದಾಗ ಮಾತ್ರ ಧ್ಯಾನನು ಸಾಕ್ಷಾತ್ಕಾರ ಆಗೋಕೆ ಸಾಧ್ಯ ಇದೆ ಅನ್ನುವಂಥದ್ದು ಧ್ಯಾನ ಯೋಗದ ಸೂತ್ರವನ್ನ ಒಂದೇ ಪದ್ಯದಲ್ಲಿ ಡಿ ವಿ ಜಿ ಖಂಡರಿಸಿದ್ದಾರೆ.